Hi friends, welcome to the ASMN classes. ಸೊ ಇವತ್ತಿನ ದಿವಸ ನಾನು ಪಿ ಯು ಸಿ ಸೆಕೆಂಡ್ ಇಯರ್ದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 7 ವಿಡಿಯೋ ಕಂಪ್ಲೀಟ್ ಆಗಿತ್ತು. ಸೊ ಇದು ನೆಕ್ಸ್ಟ್ 1 ವಿಡಿಯೋ 8th ವಿಡಿಯೋ ಆಗಿದೆ. ಸೊ ಇವತ್ತಿನ ದಿವಸ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗರಿಥಮ್ ಫಂಕ್ಷನ್ಸ್ನ ಯಾವ ಥರ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು, ಆಮೇಲೆ ಯಾವೆಲ್ಲ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ಗಳಿದ್ದಾವೆ, ಅದರದ್ದು ಡಿಫ್ರೆನ್ಷಿಯೇಷನ್ ಆನ್ಸರ್ ಏನಾಗುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಟೈಮ್ ವೇಸ್ಟ್ ಮಾಡದೆ ಫಾಸ್ಟಾಗಿ ಸ್ಟಾರ್ಟ್ ಮಾಡೋಣ. ಸೊ ಅಗೇನ್ ನಾನು ನಿಮ್ಗೆಲ್ರಿಗೂ ಹೇಳ್ತಾ ಇರೋದು ಒಂದೇ, ಈ ನನ್ನ ಎಲ್ಲ ಕ್ಲಾಸಸ್ಗಳು ಫ್ರೀ ಕ್ಲಾಸಸ್ಗಳಾಗಿರುತ್ತೆ. ಸೊ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದಂದರೆ e⁻x ಇದು ಏನಾಗಿದೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಅಥವಾ a⁻x 10⁻x log x ಇವೆಲ್ಲನೂ ಏನಾಗಿರುತ್ತೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರೀತಾರೆ. ಓಕೆ, ಸೊ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿದ ಮೇಲೆ ಆನ್ಸರ್ಸ್ಗಳು ಏನು ಬರುತ್ತೆ? ಫಸ್ಟ್ e⁻x ಡಿಫ್ರೆನ್ಷಿಯೇಷನ್ ಮಾಡಿದ್ರೆ e⁻x ಬರುವಂಥದ್ದು, ಇದರಲ್ಲಿ ಏನೂ ಚೇಂಜಸ್ ಆಗಲ್ಲ. ಇನ್ನು log x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1/x ಆಗುತ್ತೆ. ಇನ್ನು a⁻x ಇತ್ತು ಅಂದರೆ d/dx ಆಫ್ a⁻x ಇದ್ದರೆ ಇದ್ರದ್ದು ಡಿಫ್ರೆನ್ಷಿಯೇಷನ್ ಏನಿದೆಪ್ಪ ಅಂದರೆ a⁻x ಇಂಟು ಲಾಗ್ ಆಫ್ ಎ ಇದೆ ಸ್ಟೂಡೆಂಟ್ಸ್. ಇದು a⁻x ಫಾರ್ಮುಲಾ. ಇನ್ನು 10⁻x ಬಂದಿತ್ತು ಅಂದರೆ ಇದು ಎರಡು ಸೇಮೇ ಇದೆ. ಕೆಳಗಡೆ ಬೇಸ್ ಏನಿದೆ ಕಾನ್ಸ್ಟೆಂಟ್ ಇದೆ, ಮೇಲ್ಗಡೆ ವೇರಿಯೇಬಲ್ ಬಂದಿದೆ. ಆಗ 10⁻x ಏನಾಗುತ್ತೆ d/dx ಆಫ್ 10⁻x ಇತ್ತು ಅಂದರೆ ಇದರ ಆನ್ಸರ್ ಕೂಡ 10⁻x ಲಾಗ್ ಆಫ್ ಬೇಸ್ ಏನಿದೆ ಅದನ್ನು ಬರೀಬೇಕು 10. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ ಫಾರ್ಮುಲಾ ಅಪ್ಲೈ ಮಾಡಿದ ಹಾಗೆ. ಸೊ ಇವೆಲ್ಲನೂ ಎಕ್ಸ್ಪೋನೆನ್ಷಿಯಲಿ ಬರುವಂಥದ್ದಾಗಿದೆ. ಇವನ್ ಲಾಗ್ ಎಕ್ಸ್ದು ಫಾರ್ಮುಲಾ ಏನಿದೆ 1/x ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಯೂಸ್ ಮಾಡಿಕೊಂಡು 5.4 ಎಕ್ಸಸೈಸ್ ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಸಿಂಪಲ್ ಎಕ್ಸಾಂಪಲ್ಸ್ಗಳಿದ್ದಾವೆ, ಅವೆಲ್ಲ ಎಕ್ಸಾಂಪಲ್ಸ್ಗಳನ್ನ ಇವಾಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಸಾಲ್ವ್ಡಲ್ಲಿರುವಂಥ ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಇವಾಗ ನಾನು ಸಾಲ್ವ್ ಮಾಡ್ತಾ ಇರುವಂಥದ್ದು ಸ್ಟೂಡೆಂಟ್ಸ್. ನೋಡಿ, ಫಸ್ಟ್ ಮೊದಲೇದಾಗಿ e⁻x ಫಸ್ಟ್ ಕ್ವಶನ್ ಬರೀತಾ ಇದ್ದೀನಿ. y e⁻x ಇದೆ. ಸೊ ಇದಕ್ಕೆ ನಾನು ಡಿಫ್ರೆನ್ಷಿಯೇಟ್ ಮಾಡಿದಾಗ dy/dx ಆಗುತ್ತೆ. e⁻x ಫಾರ್ಮುಲಾ ನಮಗೆ ಗೊತ್ತಿರುವಂಥದ್ದು ಏನಿದೆ e⁻x ಇದೆ. ಸೊ ಅದಕ್ಕೆ ನಾನು ಇಲ್ಲಿ ಮೊದಲಿಗೆ ಆಸ್ ಇಟ್ ಈಸ್ ಬರೀತೀನಿ. ಇದು ಎಕ್ಸ್ಟ್ರಾ ಪಾರ್ಟ್ ಆಯ್ತಲ್ವಾ, ಅಂದರೆ ಅದಕ್ಕೆ ನಾವೇನು ಮಾಡಬೇಕು, ಇನ್ನೊಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ e⁻x ಆಸ್ ಇಟ್ ಈಸು -x ಡಿಫ್ರೆನ್ಷಿಯೇಷನ್ -1 ಆಗುತ್ತೆ. -1 ಇಂಟು ಮೈನಸ್ ಅಂದರೆ ಮೈನಸ್ ಆಫ್ e⁻x ಆಗಿದೆ. e⁻x ಡಿಫ್ರೆನ್ಷಿಯೇಷನ್ e⁻x ಇದ್ದರೆ ಜಸ್ಟ್ e⁻x ಬರಿತಿದ್ವಿ, ಬಟ್ ಎಕ್ಸ್ ಜಾಗದಲ್ಲಿ ಏನಾದರೂ ಎಕ್ಸ್ಟ್ರಾ ಪಾರ್ಟ್ ಇದೆ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇದಾಗಿದೆ ಫಸ್ಟ್ ಆನ್ಸರ್. ಇನ್ನು ಸೆಕೆಂಡ್ ಒನ್ ನೋಡಿ, ಸೈನ್ ಆಫ್ log x ಇದೆ ಸ್ಟೂಡೆಂಟ್. ಅಂದರೆ ಮೊದಲಿಗೆ ನಮ್ಮ ಸೈನ್ದು ಫಾರ್ಮುಲಾ ಗೊತ್ತಿರಬೇಕು. ಫಸ್ಟ್ ಇಲ್ಲಿ ಕ್ವಶನ್ ಬರ್ಕೊಳ್ಳೋಣ. y ಸೈನ್ ಆಫ್ log x. ಓಕೆ, ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಕಾಸ್ ಆಫ್ ಏನಿದೆ ಎಕ್ಸ್ಟ್ರಾ ಪಾರ್ಟ್ ಅದನ್ನು ಬರ್ಕೊಳ್ಳಿ. ಎಕ್ಸ್ಟ್ರಾ ಪಾರ್ಟ್ಗೆ ಮತ್ತೊಂದು ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಲಾಗ್ ಎಕ್ಸ್ ಇದೆ, ಲಾಗ್ ಆಫ್ ಎಕ್ಸ್. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಕಾಸ್ ಆಫ್ ಲಾಗ್ ಎಕ್ಸ್ ಆಸ್ ಇಟ್ ಈಸು ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ 1/x. ಸೊ ಇದಾಗಿದೆ ನಮ್ದು ಆನ್ಸರ್. ಇಲ್ಲ ಬೇಕಿದ್ರೆ ನೀವು ಸ್ಟಾರ್ಟಿಂಗಲ್ಲೇ 1/x ಬರೋದು, ಅದಾದಮೇಲೆ ಕಾಸ್ ಆಫ್ ಲಾಗ್ ಎಕ್ಸ್ ಅಂತಲೂ ಬರಿಬೋದು. ಇಷ್ಟೇ ಸಿಂಪಲ್ ಆಗಿರೋದು. ಈ ಥರ ಇರೋದು 1 ಮಾರ್ಕ್ಸಲ್ಲಿ MCQ ಅಲ್ಲಿ ಕೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಒನ್ ಕಾಸ್ ಇನ್ವರ್ಸ್ ಅಂತ ಇದೆ. ಓಕೆ, ಸೊ y ಕಾಸ್ ಇನ್ವರ್ಸ್ ಆಫ್ e⁻x ಇದೆ. ಸೊ ಫಸ್ಟಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಕಾಸ್ ಇನ್ವರ್ಸ್ ಎಕ್ಸ್ದು ಫಾರ್ಮುಲಾ ಏನಿದೆ -1/√1 - x². ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡೋಣ. -1/√1 - x². ಯಾವಾಗ x ಇದ್ದಾಗ, ಬಟ್ x ಜಾಗದಲ್ಲಿ ಏನು ಬಂದಿದೆ e⁻x, ಅದನ್ನು ಇಲ್ಲಿ ಬರ್ಕೋತೀರಾ. ಅಂದರೆ ಇದು ಎಕ್ಸ್ಟ್ರಾ ಪಾರ್ಟ್ ಆಯಿತು, ಅದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು e⁻xಗೆ. e⁻xಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮತ್ತೆ ಹೊಳ್ಳಿ ಅದೇ ಆನ್ಸರ್ ಬರುತ್ತೆ e⁻x ಇಂಟು 1 ಮಾಡಿದಾಗ ಏನಾಗಿಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್, ಮೈನಸ್ ಆಫ್ e⁻x ಆಗುತ್ತೆ. ಯಾಕಂದರೆ ಡಿಫ್ರೆನ್ಷಿಯೇಷನ್ ಸೇಮ್ ಇದೆ, e⁻x ಇದೆ. ಇನ್ನು ಕೆಳಗಡೆ ಉಳಿದಿರೋದು √1 ಇದು x ಇಂಟು 2 ಮಾಡಿದ್ರೆ ಈ 2x ಆಗಿಬಿಡುತ್ತೆ. ಸೊ ಇದಾಗಿದೆ ಕಂಪ್ಲೀಟ್ ಆನ್ಸರ್. ಈಸಿ ಇದೆ ಅಲ್ವಾ? ಈ ಕ್ವಶನ್ ಕೂಡ MCQ ಅಲ್ಲಿ ಬರಬಹುದು. ಸ್ವಲ್ಪ ಚೇಂಜಸ್ ಮಾಡಿ ಕೂಡ ಕ್ವಶನ್ನ ಕೇಳ್ಬೋದು ಸ್ಟೂಡೆಂಟ್ಸ್. ಇನ್ನು ಲಾಸ್ಟ್ ಒನ್ e⁻cos x ಇದೆ. ಸೊ e⁻x ಫಾರ್ಮುಲಾ e⁻x ಆಗುತ್ತಂದರೆ ಮೊದಲಿಗೆ ನಾವಿಲ್ಲಿ ಏನು ಮಾಡ್ಕೋಬೇಕು, e⁻cos x ಆಸ್ ಇಟ್ ಈಸ್ ಬರ್ಕೋಬೇಕು. ಕಾಸ್ ಆಫ್ x ಎಕ್ಸ್ಟ್ರಾ ಪಾರ್ಟ್ ಇದೆ ಅಲ್ವಾ, ಅದಕ್ಕೆ ನಾವು ಇನ್ನೊಂದು ಸತಿ cos x ಬರ್ಕೋಬೇಕು. cos x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಸ್ಟೂಡೆಂಟ್ಸ್, -sin x ಆಗುತ್ತೆ. ಸೊ ಫಸ್ಟಿಗೆ ಬರೀದೆ ನಾನು -sin x, ಇದು ಆಸ್ ಇಟ್ ಈಸ್ e⁻cos x. ಈಸಿ ಇದೆ ಅಲ್ವಾ ಎಲ್ಲ 4 ಎಕ್ಸಾಂಪಲ್ಸ್ಗಳು? ಓಕೆ, ಸೊ ಇನ್ನು ಇದನ್ನೇ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಎಕ್ಸಸೈಸ್ ಇರುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 5.4. ಓಕೆ, ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಫಾಸ್ಟಾಗಿ ಒಂದೊಂದಾಗಿ ನಾವು ಇವತ್ತಿನ ದಿವಸ ಸಾಲ್ವ್ ಮಾಡೋಣ. ಬನ್ನಿ, ಫಸ್ಟ್ ಒನ್ ಕ್ವಶನ್. ಫಸ್ಟಲ್ಲಿ 3 ಕ್ವಶನ್ಸ್ನ ನಾನು ಇವಾಗ ತೊಗೊಂಡಿರೋದು. ಫಸ್ಟ್ ಒನ್ ಕ್ವಶನ್ ಏನಿದೆ, y e⁻x /sin x. ಓಕೆ, ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ u/v ಫಾರ್ಮುಲಾ ಅಪ್ಲೈ ಮಾಡಬೇಕು ಸ್ಟೂಡೆಂಟ್ಸ್. ಸೊ ನಮಗೆ ಗೊತ್ತಿರಬೇಕು ಮೊದಲಿಗೆ u/v ಫಾರ್ಮುಲಾ ಏನಾಗುತ್ತೆ, u ಆಸ್ ಇಟ್ ಈಸ್ v' /v². ಇದು ಇರುವಂಥದ್ದು ಫಾರ್ಮುಲಾ. ಓಕೆ, ಇದನ್ನು ನಾವು ಇವಾಗ ಅಪ್ಲೈ ಮಾಡ್ತಾ ಹೋಗೋಣ. dy/dx ಈ ಕಡೆ ಬರೀತೀರಾ. ಸೊ ಫಸ್ಟ್ ವಿ ಏನಿದೆ sin x ಇದೆ, ಅಂದರೆ ಆಸ್ ಇಟ್ ಈಸ್ ಬರ್ಕೊಂಡ್ವಿ.
ಆಗಾಗ ಯು ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಮೊದಲಿಗೆ ಬರ್ಕೊಳ್ಳೋಣ, ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡೋಣ. ಡ್ಯಾಶು ಫಾರ್ಮುಲಾ ಮೈನಸ್ಸು ಅಗೇನ್ ಯು ಆ್ಯಸ್ ಇಟ್ ಈಸ್ ಅಂದರೆ e⁻x ಆ್ಯಸ್ ಇಟ್ ಈಸು, ವಿಗೆ ಡಿಫ್ರೆನ್ಷಿಯೇಷನ್ ಅಂದರೆ ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇದು ಡ್ಯಾಶ್ ಅಂದರೆ ಡಿಫ್ರೆನ್ಷಿಯೇಷನ್ ಮಾಡಬೇಕು ಅಂತ ಅರ್ಥ. ಇಲ್ಲಾಂದರೆ ನೀವು d/dx ಆಫ್ ಸೈನ್ ಎಕ್ಸ್ ಈ ಥರನೂ ಬರೀಬಹುದು. ಆ್ಯಂಡ್ ಹೋಲ್ ಡಿವೈಡ್ ಬೈ ವಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್, ಸೈನ್ ಎಕ್ಸ್ ಇದೆಯಲ್ವ ಅದಕ್ಕೆ ಸ್ಕ್ವೇರ್ ಮಾಡಿದೆ. ಓಕೆ, ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ ಇಟ್ಬಿಡೋಣ. ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀತೀರಾ, e⁻x ಡಿಫ್ರೆನ್ಷಿಯೇಷನ್ e⁻x ಆಗುತ್ತೆ, ಮೈನಸ್ ಇಲ್ಲಿ ಆ್ಯಸ್ ಇಟ್ ಈಸು ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಆ್ಯಂಡ್ ಹೋಲ್ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್. ಬೇಕಿದ್ದರೆ ನೀವು ಇಲ್ಲಿ e⁻xನ ಕಾಮನ್ ತೊಗೊಂಡು ಕೂಡ ಬರೀಬೋದು ಸ್ಟೂಡೆಂಟ್ಸ್. ಯಾವ ಥರ ನೋಡಿ, ನಾನು ಇದನ್ನು ಕಾಮನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಇಲ್ಲಿ e⁻x ಹೋಗುತ್ತೆ, ಇಲ್ಲಿನೂ e⁻x ಹೋಗುತ್ತೆ. ಅಂದರೆ ಉಳಿಯುವಂಥದ್ದು ಆನ್ಸರ್ ಏನು ನೋಡಿ, ಇಲ್ಲಿ ಉಳಿಯುವಂಥದ್ದು e⁻xನ ಕಾಮನ್ ತೊಗೊಂಡ್ರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಉಳಿಯುವಂಥದ್ದು ಆಗಿದೆ. ಓಕೆ, ಈ ಥರನೂ ಬರೀರಿ, ಇಲ್ಲ ಆ್ಯಸ್ ಇಟ್ ಈಸ್ ಇಟ್ಟು ಕೂಡ ನಡೆಯುತ್ತೆ ಸ್ಟೂಡೆಂಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ, y = e⁻sin ಇನ್ವರ್ಸ್ ಆಫ್ ಎಕ್ಸ್ ಇದೆ. ಸೊ ಫಸ್ಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. dy/dx = e⁻x ಫಾರ್ಮುಲಾ ಏನಿದೆ e⁻x ಇದೆ ಅಂದರೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಅಂದರೆ ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನಾಗಿರುವಂಥದ್ದು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇದಕ್ಕೆ ನಾನು ಇನ್ನೊಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಯಾಕಂದರೆ ಎಕ್ಸ್ ಜಾಗದಲ್ಲಿ ಬಂದಿದೆ ಅಲ್ವಾ, ಹಾಗಾಗಿ. ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. e⁻sin ಇನ್ವರ್ಸ್ ಎಕ್ಸ್ನ ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಂಡು ಸೈನ್ ಇನ್ವರ್ಸ್ ಎಕ್ಸ್ ಫಾರ್ಮುಲಾ 1/√1 - x² ಇನ್ ಟರ್ಮ್ಸ್ ಆಫ್ ಎಕ್ಸೇ ಇದೆ. ಸೊ ಇಲ್ಲಿಗೆ ಕಂಪ್ಲೀಟ್ ಆಯಿತು ಆನ್ಸರ್. ಬೇಕಿದ್ರೆ ಇದನ್ನು ಮಲ್ಟಿಪ್ಲೈ ಮಾಡಿ ಕೂಡ ನೀವು ಬರೀಬಹುದು. ಇನ್ನು ಲಾಸ್ಟಲ್ಲಿ ಕ್ವಶನ್ y = e⁻x³ ಇದೆ. ಅಗೇನ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx, ಇಲ್ಲಿ ಅಗೇನ್ e⁻x ಫಾರ್ಮುಲಾ e⁻x ಇದೇನಿದೆ e⁻x ಅಂದರೆ ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನಾಯಿತು x³ ಡಿಫ್ರೆನ್ಷಿಯೇಷನ್ ಆಗುತ್ತೆ 3x². ಕಂಪ್ಲೀಟ್ ಆಯ್ತಲ್ವಾ ಸ್ಟೂಡೆಂಟ್ಸ್? ಎಷ್ಟೇ ಈಸಿ ಇರುವಂಥದ್ದು ಸ್ಟೂಡೆಂಟ್ಸ್ ಈ ಕ್ವಶನ್ಸ್ಗಳು. ಇವೆಲ್ಲ ಕ್ವಶನ್ಸ್ಗಳು 1 ಮಾರ್ಕ್ಸಲ್ಲಿ ಕೇಳುವಂಥದ್ದಾಗಿದೆ. ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇನ್ನು ನೆಕ್ಸ್ಟ್ 3 ಕ್ವಶನ್ನ ಸಾಲ್ವ್ ಮಾಡ್ತಾ ಇರುವಂಥದ್ದು ಏನಿದೆಯಪ್ಪ ಅಂದರೆ, ಫಸ್ಟ್ ಇಲ್ಲಿ y = ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ e⁻−. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ 3 ಟರ್ಮ್ಸ್ಗಳಿದ್ದಾವೆ. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. dy/dx = ಫಸ್ಟ್ ಸೈನ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಕಾಸ್ ಆಗುತ್ತೆ. ಕಾಸ್ ಬರೀತೀರಾ, ಒಳಗಡೆ ಇರುವಂಥದ್ದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಸೈನ್ ಇನ್ವರ್ಸ್ ಆಫ್ e⁻x ಅಂದರೆ ಎಕ್ಸ್ಟ್ರಾ ಪಾರ್ಟ್ ಏನಾಯಿತು ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಂತ ಅರ್ಥ. ಸೊ ಏನಿದೆ ಎಕ್ಸ್ಟ್ರಾ ಪಾರ್ಟು ಟ್ಯಾನ್ ಇನ್ವರ್ಸ್ ಆಫ್ e⁻x ಎಕ್ಸ್ಟ್ರಾ ಪಾರ್ಟ್ ಇದೆ. ಓಕೆ, ಇದನ್ನ ನಂತರ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದ್ದಾಗಿದೆ. ಓಕೆ, ಇವಾಗ ಟ್ಯಾನ್ದು ಡಿಫ್ರೆನ್ಷಿಯೇಷನ್ ಮಾಡೋಣ. ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಆಗುತ್ತೆ 1/1 + x². 1 + x². ಎಕ್ಸ್ ಜಾಗದಲ್ಲಿ ಏನು ಬಂದಿದೆ e⁻x. ಇದಕ್ಕೆ ಮತ್ತೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ e⁻x ಆವಾಗಲೇ ನಾನು ಡಿಸ್ಕಷನ್ ಮಾಡಿದೆ ಫಸ್ಟ್ ಅಲ್ಲಿ, ಒಂದು ಮೈನಸ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಅಂದರೆ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ -e⁻− ಆಗುತ್ತೆ. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟು. ಬೇಕಿದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೀರಿ. ಇದನ್ನು ಬೇಕಿದ್ರೆ ಮೊದಲು ಬರ್ಕೊಳ್ಳಿ -e⁻x ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ e⁻x and whole divided by 1 + x 2x ಅಂತ ಬರೀಬಹುದು ಇದನ್ನು. ಓಕೆ, ಎಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಇಲ್ಲಿನೇನಿದೆ y = log ಆಫ್ ಕಾಸ್ ಆಫ್ e⁻x ಇದೆ. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ dy/dx. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಂತ ಹೇಳಿದೆ ನಾನು 1/x ಇದೆ ಅಂತ ಹೇಳಿ. 1/x ಜಾಗದಲ್ಲಿ ಏನು ಬಂದಿದೆ ಕಾಸ್ ಆಫ್ e⁻x ಇದೆ. ಅಂದರೆ ಇದು ಎಕ್ಸ್ಟ್ರಾ ಪಾರ್ಟ್ ಆಯಿತು. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ಕಾಸ್ ಆಫ್ e⁻xಗೆ. ಓಕೆ, ಸೊ 1/, ಇದರ ನಂತರ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ e⁻x. ಕಾಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ ಮೈನಸ್ ಸೈನ್ ಆಫ್ e⁻x. ಅಗೇನ್ ಇಲ್ಲಿ e⁻x ಎಕ್ಸ್ಟ್ರಾ ಪಾರ್ಟ್ ಆಗುತ್ತೆ. ಮತ್ತೆ ನಾವು e⁻xಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ e⁻x ಬರುತ್ತೆ. ಸೊ ಇದನ್ನ ಬೇಕಿದ್ರೆ ಕೂಡಿಸಿ ಬರೀರಿ. ಮೈನಸ್ ಆಫ್ ಫಸ್ಟ್ e⁻x ಬರೀತೀನಿ, ಅದಾದಮೇಲೆ ಸೈನ್ ಆಫ್ e⁻x ಹೋಲ್ ಡಿವೈಡ್ ಬೈ ಕಾಸ್ ಆಫ್ e⁻x. ಇದು ಬೇಕಿದ್ರೆ ನೀವು ಸೈನ್ ಬೈ ಕಾಸ್ನ ಆನ್ಸರ್ನ ನೀವು ಟ್ಯಾನ್ ಅಂತಾನು ಕೂಡ ಬರೀಬಹುದು, ಟ್ಯಾನ್ ಆಫ್ e⁻x ಅಂತ ಹೇಳಿ. ಓಕೆ, ಸೊ ಇದಾಯಿತು. ಇನ್ನು ನೆಕ್ಸ್ಟ್ ಒನ್ ಇದೆ ನೋಡಿ 6th ಕ್ವಶನ್. ಇದು ಸ್ವಲ್ಪ ಚೇಂಜಸ್ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದನ್ನು ಸರ್ so on up to ಕೊಟ್ಟಿದ್ದಾರೆ. ನಾವು ಇದನ್ನು ಕಂಪ್ಲೀಟ್ ಆಗಿ ಬರ್ಕೋಬೇಕು. e⁻x ಪ್ಲಸ್ e⁻x² ಪ್ಲಸ್ e⁻x³ ಪ್ಲಸ್ e⁻x⁴ ಪ್ಲಸ್ e⁻x⁵. ಯಾಕೆ ಪೂರ ಬರೀಬೇಕಂದ್ರೆ ಅವರು ಲಾಸ್ಟ್ ಕೊಟ್ಟಿರೋದು 5 ಮಾತ್ರನಲ್ವಾ. ಸೊ ಲಾಸ್ಟ್ ಎಂಡೇ ಕೊಟ್ಟಿಲ್ಲ ಅಂತಂದರೆ ಅವಾಗ ನಾವು so on up to ಬರೀಬೋದಿತ್ತು. ಬಟ್ ಕೊಟ್ಟಿರೋದು ಸ್ವಲ್ಪ ಇದ್ದಾವೆ. ಸೊ ಇವಾಗ ಎಲ್ಲನೂ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. dy/dx = e⁻x ಆನ್ಸರ್ e⁻x ಆಗುತ್ತೆ. ಅಗೇನ್ e⁻x² ಆ್ಯಸ್ ಇಟ್ ಈಸ್ ಬರೋದು x² ಡಿಫ್ರೆನ್ಷಿಯೇಷನ್ 2x ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್ ಇನ್ನು e⁻x³ ಅಗೇನ್ e⁻x³ ಆ್ಯಸ್ ಇಟ್ ಈಸ್ x³ ಡಿಫ್ರೆನ್ಷಿಯೇಷನ್
3x² ಆಗುತ್ತೆ. ಅಗೇನ್ ನಾನು ಇಲ್ಲಿ ಕಂಟಿನ್ಯೂ ಇಲ್ಲಿ ಬರೀತೀನಿ. ಅಗೇನ್ e⁴ ಇದು ಎಕ್ಸ್ಟ್ರಾ ಪಾರ್ಟ್ ಆದರೆ ಅಗೇನ್ 4x⁵ ಆಗುತ್ತೆ. ಇನ್ ಲಾಸ್ಟ್ ಒನ್ e⁵ ಬರೀತಾರೆ. x⁵ ಡಿಫ್ರೆನ್ಸಿಯೇಷನ್ 5 × x⁴ ಆಗುತ್ತೆ. ಈಸಿ ಇದೆಯಲ್ವಾ ಫ್ರೆಂಡ್ಸ್? ಇಷ್ಟೇ ಮಾಡೋದಕ್ಕೆ 1 ಮಾರ್ಕ್ಸ್ ಇರುವಂಥದ್ದು. ಓಕೆ, ಸೊ ಈ ಎಲ್ಲ ಕ್ವಶನ್ಸ್ಗಳನ್ನು ಸಿಂಪಲ್ ಆಗಿ ಮಾಡ್ಬೋದು. e⁻x ಫಾರ್ಮುಲಾ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಫ್ರೆಂಡ್ಸ್, ಏನಿದೆ ಅಂದರೆ y = e⁻x ಇದೆ. ಓಕೆ, ಸೊ ಫಸ್ಟ್ ಇಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು dy/dx. ನಮ್ಗೆ ಇಲ್ಲಿ ಗೊತ್ತಿರಬೇಕು √x ಫಾರ್ಮುಲಾ. ಫಸ್ಟ್ ಏನು ಬರುತ್ತೆ, ರೂಟ್ ಕಾಣಿಸ್ತಾ ಇದೆಯಲ್ಲ, ಅದಾದಮೇಲೆ e ಬರುತ್ತೆ. ಅಂದರೆ ಇದನ್ನು ನಾನು x ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ √x ಫಾರ್ಮುಲಾ ಏನಿದೆ 1/2√x. x ಜಾಗದಲ್ಲಿ ಏನಿದೆ ಎಕ್ಸ್ಟ್ರಾ e⁻x. ಅಂದರೆ ಇದಕ್ಕೆ ನಾನು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ಇವಾಗ. d/dx ಆಫ್ e⁻x ಮಾತ್ರ ಎಕ್ಸ್ಟ್ರಾ ಆಗಿರುವಂಥದ್ದು. ಮತ್ತೆ ರೂಟ್ ಬರೀತಾರೆ ಕೆಲವು ಸ್ಟೂಡೆಂಟ್ಸು, ಅದು ರಾಂಗ್ ಆಗುತ್ತೆ. ಎಕ್ಸ್ಟ್ರಾ ಏನು ಕಾಣ್ತಾ ಇದೆ ಅದನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. 1/2√e⁻x. ಅಗೇನ್ e⁻x ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್, ಅಗೇನ್ e⁻x ಇದೆ. ಅಂದರೆ ಎಕ್ಸ್ಟ್ರಾ ಪಾರ್ಟ್ ಏನಾಯಿತು, √x ಆಯಿತು. ಮತ್ತು ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. √x ಫಾರ್ಮುಲಾ ಆಗುತ್ತೆ 1/2√x. ಸೊ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು ಅಂತ ನಡೆಯುತ್ತೆ. ಮೇಲ್ಗಡೆ ಇರೋದು e⁻x. ಬೇಕಿದ್ದರೆ ನೀವು ಇಲ್ಲಿ ಎರಡು ರಿಸಲ್ಟ್ಸ್ಗಳನ್ನ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಇದನ್ನು 2 ಸತಿ ಬರೋದು. ಓಕೆ, √2ನ ನಾನು ಇವಾಗ ನೋಡಿ 2 ಇದೆ ಅಂತ ಅಂದ್ಕೊಳ್ಳಿ, 2ನ ನಾನು √2 ಅಂತ ಬರೀಬೋದಲ್ವಾ. ಓಕೆ, ಅದೇ ಥರನಾಗಿ ಇದನ್ನು 2 ಸತಿ ಬರ್ಕೊಂಡು ಕೂಡ ಕೆಳಗಡೆ ರಿಸಲ್ಟ್ನ ಕ್ಯಾನ್ಸಲ್ ಕೂಡ ಮಾಡಬಹುದು. ಇಲ್ಲ ಅಂದರೆ ಡೈರೆಕ್ಟಾಗಿ ಆ್ಯಸ್ ಇಟ್ ಈಸ್ ಇಟ್ಟು ಕೂಡ ನಡೆಯುತ್ತೆ. ಇದು 2 × 2 ಎಷ್ಟಾಯಿತು, 4 ಆಗುತ್ತೆ. ಅಗೇನ್ ಇಲ್ಲಿ ಎಕ್ಸ್ನ ಒಳಗಡೆ ಬರ್ಕೊಂಡು x × e⁻√x ಈ ಥರನೂ ಬರೀಬೋದು ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ನೆಕ್ಸ್ಟ್ ಇಲ್ಲಿ ಏನಿದೆ, y = log x ಇದೆ. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. dy/dx log x ಡಿಫ್ರೆನ್ಷಿಯೇಟ್ ಆಗುತ್ತೆ 1/x. x ಜಾಗದಲ್ಲಿ ಏನಿದೆ log x ಇದೆ. ಅಗೇನ್ ಇದು ಎಕ್ಸ್ಟ್ರಾ ಪಾರ್ಟ್ ಆಗುವಂಥದ್ದು d/dx ಆಫ್ log x. ಓಕೆ, ಇಲ್ಲಿ x ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಟ್ರೆ ಮುಗಿದು 1/x ಆಗುತ್ತೆ. x ಜಾಗದಲ್ಲಿ ಏನಿದೆ ಮೊದಲಿಗೆ ಆ್ಯಸ್ ಇಟ್ ಈಸ್ ಬರ್ಕೊಂಡು ಅದಕ್ಕೆ ಮತ್ತೊಂದು ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಸೊ ಅಗೇನ್ ಇಲ್ಲಿ 1/log x ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಅಗೇನ್ log x ಡಿಫ್ರೆನ್ಷಿಯೇಷನ್ 1/x. ಸೊ ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್, x × log of x. ಈಸಿ ಇದೆಯಲ್ವಾ? ಎಸ್. ಇನ್ನು ನೆಕ್ಸ್ಟ್ ಒನ್, y = cos x / log x. ಓಕೆ, ಇದು ಅಗೇನ್ u/v ಫಾರ್ಮುಲಾ ಆಗಿರುವಂಥದ್ದು. ಸೊ ಅಪ್ಲೈ ಮಾಡಿ ಏನಾಗುತ್ತೆ, dy/dx ಫಸ್ಟು ವಿನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. log x ಅಗೇನ್ cos xಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಮೈನಸ್ cos xನ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು, ಲಾಗಿಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಕರೆಕ್ಟಾ? u/v ಫಾರ್ಮುಲಾ ಇವಾಗಲೇ ನಾನು ಹೇಳಿದ್ದೆ. ಅಗೇನ್ ಕೆಳಗಡೆ log x ² ಜಸ್ಟ್ ನಾನಿಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಿದ್ದೀನಿ. ಡ್ಯಾಶ್ ಅಂದರೆ ಡಿಫ್ರೆನ್ಷಿಯೇಷನ್ ಮಾಡಬೇಕಂತ ಅರ್ಥ. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. log x ಆ್ಯಸ್ ಇಟ್ ಈಸ್, ಕಾಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಸ್ಟೂಡೆಂಟ್ಸ್, ಮೈನಸ್ sin x. ಮೈನಸ್ನ ಇಲ್ಲಿ ಕಡೆ ಬರೆದಿದ್ದೀನಿ. ಅಗೇನ್ ಇಲ್ಲಿ ಮೈನಸ್ cos x ಆ್ಯಸ್ ಇಟ್ ಈಸ್, log x ಡಿಫ್ರೆನ್ಷಿಯೇಷನ್ 1/x ಆಗುತ್ತೆ. ಆ್ಯಂಡ್ ಹೋಲ್ ಡಿವೈಡ್ ಬೈ ಇದು ಆ್ಯಸ್ ಇಟ್ ಈಸ್ log of x ² ಓಕೆ, ಕೆಲವು ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಇಲ್ಲೇ ಮಾಡ್ತಾರೆ. ಈ ಎಕ್ಸ್ನ ತೆಳಗಡೆ ಬರ್ಕೊಂಡ್ಬಿಡ್ತೀರಾ, ಇದು ರಾಂಗ್. ಎಕ್ಸ್ನ ತೆಳಗಡೆ ತೊಗೋಬೇಕಂದ್ರೆ ಇಲ್ಲೊಂದು ಎಕ್ಸ್ನ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾವ ಥರ ಅಂದರೆ ನೀವೇನಾದರೂ ಇದನ್ನ ಎಕ್ಸ್ನ ಟೋಟಲಾಗಿ ತೆಳಗಡೆ ಬರೋದು log of x ² ಈ ಥರ ಬರೀಬೇಕಂದ್ರೆ ಈ ಎಕ್ಸ್ LCM ತೊಗೋಬೇಕಾಗತ್ತಲ್ವಾ. ಸೊ LCM ತೊಗೊಂಡಾಗ ಏನಾಗಿಬಿಡುತ್ತೆ, ಇದು ಇಲ್ಲೊಂದು ಎಕ್ಸ್ನ ಬರ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ಎಕ್ಸ್ ಆಗುತ್ತೆ. x × log x sin x ಮೈನಸ್ cos x ಈ ಥರ ಬರೆದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ನ LCM ತೊಗೊಂಡ ಮೇಲೆ ತೆಳಗಡೆ ಕಳಿಸ್ಬೇಕು. ಓಕೆ, ಹಾಗೆ ಎಕ್ಸ್ ತೆಳಗಡೆ ಬರಲ್ಲ. ಓಕೆ, ಸೊ ಇದಾಗಿದೆ. ಇನ್ನು ಲಾಸ್ಟ್ ಒಂದೇ ಒಂದು ಕ್ವಶನ್ ಇರುವಂಥದ್ದು. ಈ ಒಂದು ಕ್ವಶನ್ನ ಕಂಪ್ಲೀಟ್ ಮಾಡಿಬಿಡೋಣ. ಓಕೆ, ಸೊ ಏನಿದೆ ನೋಡಿ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ. y = cos of log of x + e⁻x ಇದೆ. ಓಕೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋದರೆ dy/dx = ಫಸ್ಟ್ ಕಾಸ್ ಕಾಣಿಸ್ತಾ ಇದೆ ಅಂದರೆ ಮೈನಸ್ ಆಫ್ ಸೈನ್ ಬರೀತೀರಾ, ಸೈನ್ ಆಫ್ log x + e⁻x. ಅಂದರೆ ಇಲ್ಲಿ ಏನು ಎಕ್ಸ್ಟ್ರಾ ಪಾರ್ಟ್ ಆಯಿತು, log x + e⁻x ಆಯಿತು. ಓಕೆ, ಸೊ ಮೈನಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೈನ್ ಆಫ್ log of x + e⁻x ಇದು ಆ್ಯಸ್ ಇಟ್ ಈಸ್. ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರುವಂಥದ್ದು ಎಕ್ಸ್ಟ್ರಾ ಟರ್ಮ್ log x ಡಿಫ್ರೆನ್ಷಿಯೇಷನ್ 1/x ಬ್ರ್ಯಾಕೆಟಲ್ಲೇ ಬರೀಬೇಕು. ಬ್ರ್ಯಾಕೆಟ್ ಬಿಟ್ರಿ ಅಂದರೆ ರಾಂಗ್ ಆನ್ಸರ್. ಓಕೆ, ಸೊ log x ಡಿಫ್ರೆನ್ಷಿಯೇಷನ್ 1/x, e⁻x ಇದು e⁻x ಆಗುತ್ತೆ. ಎಷ್ಟು ಮಾಡಿದ್ರೆ ಈ ಕಂಪ್ಲೀಟ್. ಬೇಕಿದ್ರೆ ನೀವು ಈ ಒಂದು ರಿಸಲ್ಟ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅಗೇನ್ ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡಿ ಕೂಡ ಇಡಬಹುದು. ಓಕೆ, ಸೊ ಇಷ್ಟಾದರೆ ಈ ಒಂದು ಎಕ್ಸರ್ಸೈಸ್ ಕಂಪ್ಲೀಟ್ ಆದಾಗೆ ಸ್ಟೂಡೆಂಟ್ಸ್. ಓಕೆ, ಇಷ್ಟು ಮಾಡಿದ್ರೆ ಇವೆಲ್ಲ ಎಕ್ಸಸೈಸಲ್ಲಿ ಬರುವಂಥ ಎಕ್ಸಾಂಪಲ್ಸ್ ಕಂಪ್ಲೀಟ್ ಆಯಿತು. ಇನ್ನು ನಾಳೆ ದಿನ ನಾನು ಲಾಗ್ ಮೇಲೆ
ಕೆಲವೊಂದಿಷ್ಟು ಪ್ರಾಪರ್ಟೀಸ್ಗಳು ಬರುತ್ತೆ, ಆ ಪ್ರಾಪರ್ಟಿನ ಡಿಸ್ಕಷನ್ ಮಾಡೋಣ. ಅದ್ರ ಮೇಲೆ ಬರುವಂಥ ಎಕ್ಸಾಂಪಲ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಲಾಗ್ ಮೇಲೆ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳು ನಿಮ್ಮ ಎಕ್ಸಾಮಲ್ಲಿ ಕಂಪಲ್ಸರಿ 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸಲ್ಲಿ ಕೇಳ್ತಾನೆ ಇದ್ದಾರೆ. ಸೊ ಅದನ್ನು ನಾನು ನಾಳೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.